ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಭಾರತೀಯ ಕಾಫಿ ಮಂಡಳಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಅಡಿಯಲ್ಲಿ ಪ್ರಾರಂಭವನ್ನು ಮಾಡಿರುವಂಥ ಕಾಫಿ ತೋಟಗಳ ನಿರ್ವಹಣಾ ಡಿಪ್ಲೊಮೊ ಕೋರ್ಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇದನ್ನು ಎಲ್ಲಿ ಮಾಡುವಂಥದ್ದು, ಯಾವಾಗ ಮಾಡುವಂಥದ್ದು, ಎಷ್ಟು ಸಮಯ ಬೇಕು, ಇಲ್ಲಿ ಏನೆಲ್ಲ ಕಲಿಯಬಹುದು ಮತ್ತು ಕಲಿತ ನಂತರ ಎಲ್ಲೆಲ್ಲಿ ಉದ್ಯೋಗದ ಅವಕಾಶಗಳಿರುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯರೋಗಶಾಸ್ತ್ರ ವಿಭಾಗದ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಭಾರತೀಯ ಕಾಫಿ ಮಂಡಳಿ ಪ್ರಾರಂಭವನ್ನು ಮಾಡಿರುವಂತಹ ಕಾಫಿ ತೋಟಗಳ ನಿರ್ವಹಣಾ ಡಿಪ್ಲೊಮೊ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ. ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರವು 2024ರಲ್ಲಿ ಕಾಫಿ ತೋಟದ ನಿರ್ವಹಣೆಯ ಡಿಪ್ಲೊಮಾ ಕೋರ್ಸನ್ನು ಪ್ರಾರಂಭ ಮಾಡಿದೆ. ಈ ಕೋರ್ಸ್ನ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದರೆ, ಕಾಫಿ ತೋಟಗಳಲ್ಲಿ ವೈಜ್ಞಾನಿಕವಾಗಿ ಹೇಗೆ ಕಾಫಿ ಕೃಷಿಯನ್ನು ಮಾಡ್ಬೋದು, ಹೇಗೆ ಕಾಫಿ ತೋಟದ ನಿರ್ವಹಣೆಯನ್ನು ಮಾಡ್ಬೋದು ಎನ್ನುವಂಥ ಒಂದು ಕೌಶಲ್ಯವನ್ನು ಅಭ್ಯರ್ಥಿಗಳಲ್ಲಿ ವೃದ್ಧಿ ಮಾಡೋದಕ್ಕೋಸ್ಕರ ಇದನ್ನು ಪ್ರಾರಂಭ ಮಾಡಿದೆ. ಈ ಒಂದು ಕೋರ್ಸ್ನಲ್ಲಿ ಕಾಫಿಯ ಸಾಗುವಳಿ ಅಂದರೆ ಕಾಫಿಯ ಗಿಡಗಳನ್ನು ಹೇಗೆ ನಾವು ಕಸಿ ಮಾಡುವಂಥದ್ದಾಗಿರ್ಬೋದು, ಹೇಗೆ ಅದರ ಪ್ರಪೋಗೇಷನನ್ನು ಮಾಡುವಂಥದ್ದಾಗಿರ್ಬೋದು, ಬೀಜಗಳನ್ನು ಹೇಗೆ ತಯಾರು ಮಾಡುವಂಥದ್ದು, ಹಾಗೂ ಯಾವ ಥರದ ಪೋಷಕಾಂಶಗಳನ್ನು ಕೊಡುವಂಥದ್ದು, ಜೊತೆಗೆ ಗುಣಮಟ್ಟದ ಪರೀಕ್ಷೆಯನ್ನು ಮಾಡುವಂಥದ್ದು ಹಾಗೂ ಮಾರುಕಟ್ಟೆಯ ವಿಷಯವನ್ನು ಕೂಡ ಈ ಒಂದು ಕೋರ್ಸ್ನಲ್ಲಿ ಪ್ರಾಯೋಗಿಕವಾಗಿ ಹಾಗೂ ಥೆರಾಟಿಕಲಿ ಕೂಡ ಈ ಕೋರ್ಸ್ನಲ್ಲಿ ಹೇಳಿಕೊಡಲಾಗ್ತದೆ. ಕೋರ್ಸ್ಗೆ ಪ್ರವೇಶತೆಯನ್ನು ಪಡೆಯಲು ಅಭ್ಯರ್ಥಿಗಳು 12ನೇ ತರಗತಿ ಅಥವಾ PUCಯನ್ನು ಉತ್ತೀರ್ಣರಾಗಿರಬೇಕು ಹಾಗೂ ಅವರ ವಯೋಮಿತಿ ಅಂತಂದರೆ 18ರಿಂದ 35 ವರ್ಷದವರೆಗಿನ ವಯೋಮಾನದವರು ಈ ಒಂದು ಕೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ 5 ವರ್ಷಗಳ ರಿಯಾಯಿತಿಯನ್ನು ನೀಡಲಾಗುತ್ತದೆ. ಈ ಕೋರ್ಸ್ನ ಅವಧಿ 2 ವರ್ಷ ಆಗಿರುತ್ತದೆ. ಇದು ಆಂಗ್ಲ ಮಾಧ್ಯಮದಲ್ಲಿರುತ್ತದೆ. ಮೊದಲನೇ ವರ್ಷ ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರಲ್ಲಿರುವಂಥ ಈ ಸಂಶೋಧನಾ ಕೇಂದ್ರದ ಆವರಣದಲ್ಲಿಯೇ ವೈಜ್ಞಾನಿಕವಾಗಿ ಹೇಗೆ ಕಾಫಿಯ ಕೃಷಿಯ ಸಾಗುವಳಿಯನ್ನು ಮಾಡುವಂಥದ್ದನ್ನು ಅವರಿಗೆ ತರಬೇತಿಯನ್ನು ಕೊಡಲಾಗುತ್ತದೆ. ನಂತರ 2ನೇ ವರ್ಷದಲ್ಲಿ ಖಾಸಗಿ ತೋಟದಲ್ಲಿ ಅಥವಾ ನಮ್ಮ ಕಾಫಿ ಮಂಡಳಿಯ ಇನ್ನಿತರ ಕಾಫಿ ಸಂಶೋಧನಾ ಕೇಂದ್ರದಲ್ಲಿರುವಂತಹ ತೋಟಗಳಲ್ಲಿ ಪ್ರಾಯೋಗಿಕವಾಗಿ ಅವರಿಗೆ ತರಬೇತಿಯನ್ನು ಕೊಡಲಾಗುತ್ತದೆ. ಈ ಒಂದು ತರಬೇತಿ ಅವಧಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಪ್ರತಿ ಅಭ್ಯರ್ಥಿಗೂ ಮಾಹೆಯಾನ 6,000 ರೂಪಾಯಿಗಳ ಶಿಷ್ಯವೇತನವನ್ನು ಕೂಡ ನೀಡಲಾಗುತ್ತದೆ. ತರಬೇತಿ ಅವಧಿಯಲ್ಲಿ ಉಚಿತ ವಸತಿಯನ್ನು ಸಂಶೋಧನಾ ಸಂಸ್ಥೆಯ ಆವರಣದ ತರಬೇತಿ ವಸತಿ ಗೃಹದಲ್ಲಿ ನೀಡಲಾಗುವುದು. ಈ ಕೋರ್ಸ್ಗೆ ಕೇವಲ 10 ಅರ್ಹ ಅಭ್ಯರ್ಥಿಗಳಿಗೆ ಮಾತ್ರ ಪ್ರವೇಶಾತಿಯನ್ನು ಕಲ್ಪಿಸಲಾಗುತ್ತದೆ. ಈ ಕೋರ್ಸನ್ನು ಯಶಸ್ವಿಯಾಗಿ ಮುಗಿಸಿದ ನಂತರ ಕೌಶಲ್ಯಯುತ ಅಭ್ಯರ್ಥಿಗಳಿಗೆ ತಮ್ಮ ಸ್ವಂತ ತೋಟಗಳಲ್ಲಿ ಅಥವಾ ಖಾಸಗಿ ಕಾಫಿ ತೋಟಗಳಲ್ಲಿ ಅವರು ವೈಜ್ಞಾನಿಕವಾಗಿ ಕಾಫಿಯ ಕೃಷಿಯ ನಿರ್ವಹಣೆ ಮಾಡುವಂಥ ನಿರ್ವಾಹಕರಾಗಿ ಕೆಲಸ ಮಾಡುವಂಥ ಉದ್ಯೋಗದ ಅವಕಾಶ ಇರುತ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಾವು ಈ ಸಂಶೋಧನಾ ಸಂಸ್ಥೆಯನ್ನು ಸಂಪರ್ಕಿಸಬಹುದು. ಸಂಶೋಧನಾ ಸಂಸ್ಥೆಯ ತರಬೇತಿ ಅಧಿಕಾರಿಯಾದಂಥ ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಇವರನ್ನು ತಾವು ಸಂಪರ್ಕಿಸಬಹುದು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳ್ಬೋದಾ? 9591389534. ಇದುವರೆಗೆ ಕಾಫಿ ತೋಟಗಳ ನಿರ್ವಹಣಾ ಡಿಪ್ಲೊಮೊ ಕೋರ್ಸನ್ನು ಕುರಿತು ಮಾಹಿತಿಯನ್ನ ಮಾಡಿಕೊಟ್ಟವರು ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಅವರು. ಡಾಕ್ಟರ್, ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.